ನಿನ್ಗೊಂದು ತಮಾಷೆ ಮಾತು ಗೊತ್ತಾ? ಭಾರತೀಯ ನಾರಿಯರು ಒಂದಿಂದಲ್ ಸುರಿಸೋ ಕಣ್ಣೀರ್ನ ಬಕೆಟಲ್ಲಿ ಹಿಡಿದ್ರೆ ನ್ಯೂಯಾರ್ಕಲ್ಲಿ 8 ಜನ ಸ್ನಾನ ಮಾಡಬಹುದಂತೆ. ನೀನು ಅಳ್ತೀಯಾ, ನಿಮ್ಮಮ್ಮನೂ ಅಳ್ತಾರೆ. ಒಂದೊಂದ್ ದಿನ ಒಂದೊಂದ್ ಥರ ಇರ್ತಾರೆ. ದಶಾವತಾರ ನಿಮ್ಮಮ್ಮಂದು. ನೆನ್ನೆ ನೋಡಿದ್ರೆ ನಗ್ನಗ್ತಾ ಚೆನ್ನಾಗಿದ್ರು. ನಮ್ಮಮ್ಮನೇ ನೆನ್ಪಾಗ್ತಾ ಇದ್ರು. ಅಳುನೇ ಬರ್ತಿರ್ಲಿಲ್ಲ. ಇವತ್ ನೋಡಿದ್ರೆ ಕಣ್ ತುಂಬಾ ನೀರು, ಫುಲ್ ಮೂಡೌಟು. ಯಾಕೆ? 17 ವರ್ಷ ಅಮ್ಮ 17 ವರ್ಷದಿಂದ ಹೀಗೆ ಮೈಯೋಕ್ಕಾಗದೆ ಇರೋಂಥ ನೋವಿನ ಜೊತೆ ಇದ್ದಾಳೆ. ಸಮಾಧಾನ ಮಾಡಿದ್ರು ಸಮಾಧಾನ ಆಗದೆ ಇರೋಂಥ ನೋವದು. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡ್ಬೇಕು. ಸರಿ ಹೋಗ್ತಾಳೆ. ಸರಿ ಹೋಗದೆ ಇರೋ ಪ್ರಾಬ್ಲಮ್ ಯಾವುದೂ ಇಲ್ಲ. ಹೇಳು, ನಾನ್ ಸರಿ ಮಾಡ್ತೀನಿ. ಏನಾಗಿದೆ ಅಮ್ಮಂಗೆ? ಇದೆಲ್ಲ ಗೋಪಿನಾಥ್ ಮಾವಂಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರ ಸಂಜು? ಗೊತ್ತಾಗಬಾರ್ದು ಅಂತಾನೆ ಇಷ್ಟೊತ್ತ ನಂಗೆ ಟೆನ್ಷನ್ ಕೊಟ್ಟಿದ್ದು. ಸಂಬಂಧಗಳಲ್ಲಿ ಹುಟ್ಗಳಿದ್ರೆ ತುಂಬ ಕಷ್ಟ ಸಂಜು. ಮಾವನ್ಗೆ ನಿನ್ನ ಮೇಲೆ ಮೊದಲೇ ಅನುಮಾನ ಇದೆ. ಅವ್ರೇನಾದರೂ ಕೆಟ್ಟ ನಿರ್ಧಾರ ತಗೊಂಡ್ರೆ ನಾವು ಅಂಥ ಅಣ್ಣನ್ನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ನಾವೆಲ್ಲ ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನಲ್ಲಿ ಬದುಕ್ತಾ ಇದ್ದೀವಿ? ಬದುಕ್ತಾ ಇಲ್ಲ, ಬದುಕಿಸ್ತಾ ಇದ್ದಾರೆ. ಗೋಪಿ ಮಾವನ್ಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರತ್ತೆ. ಸ್ವಾರ್ಥ ಇದೆ ಅವ್ರಿಗೆ. ನಾವೆಲ್ಲ ಬಟ್ಟೆ ಅಂಗಡಿಲಿರೋ ಬೊಂಬೆಗಳ ಥರ. ಬೊಂಬೆಗಳಿಗೆ ಒಳ್ಳೆ ಬಟ್ಟೆ ಹಾಕಿಸಿ ಅಂಗಡಿ ಮುಂದೆ ನಿಲ್ಲಿಸಿರ್ತಾರೆ. ಅದನ್ನು ನೋಡಿ ಯಾಮಾರಿ ಯಾರಾದರೂ ಒಳಗೆ ಬಂದರೆ ಟೋಪಿ ಹಾಕಿ ದುಡ್ಡು ಮಾಡ್ತಾರಲ್ಲ, ಇದು ಒಂಥರ ಹಾಗೆ. ಸೇಲ್ಗಿದ್ದೀವಿ ನಾವು. ಎಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು. ಮದ್ವೆ ಹೆಣ್ಗೆ ಬಟ್ಟೆ ತಗೋಬೇಕು ಅಂದ್ರೆ 100 ಅಂಗಡಿ ಸುತ್ತಾರೆ. ಛತ್ರದವನ ಹತ್ರ, ಅಂಗಡಿ ಅವನ ಹತ್ರ, ವಿಡಿಯೋಗ್ರಾಫರ್ ಹತ್ರ 100 ಸಲ ಮಾತಾಡ್ತಾರೆ. ಆದ್ರೆ ಮದ್ವೆ ಆಗೋ ಹುಡುಗಿ ಹತ್ರ ಇವನ್ ಜೊತೆ ಜೀವನ ಪೂರ್ತಿ ಬದುಕ್ಬೇಕಲ್ಲ, ಇವನ್ ಜೊತೆ ನೆಮ್ಮದಿಯಾಗಿ ಬದುಕ್ತಾಳ ಅಂತ ಒಂದ್ಸಲನೂ ಕೇಳಲ್ಲ. ನಿರಾಸೆ ಲೈಫ್ನ ತಟ್ ಅಂತ ನಿಲ್ಲಿಸ್ಬಿಡಲ್ಲ. ಇಟ್ ಪುಲ್ಸ್ ಬ್ಯಾಕ್ವರ್ಡ್. ಆದ್ರೆ ಬಿಲ್ಗೇರಿದ ಬಾಣ ಹೊಸ ಎತ್ತರಕ್ಕೆ ಚಿಮ್ಮುತ್ತೆ ಅನ್ನೋ ಆಸೆಯಲ್ಲಿದ್ದೀನಿ ಅಷ್ಟೇ ಸಂಜು. ಇಷ್ಟ ಆಗ್ಲಿಲ್ವ ಮಿಥುನ್ ನಿಮ್ಗೆ? ಮಿಥುನ್ ಇಷ್ಟ ಆಗಿದ್ದಾರೆ, ಆದ್ರೆ ಸುಮಿತ್ರಾ ಅತ್ತದೇ ಭಯ. ಈಗಲೇ ಹೀಗೆ ಮುಂದೆ ಹೇಗೋ ಅಂತ. ಸೂಟ್ ಬದಲಾಯಿಸೋದ್ರಲ್ಲೇ ಗೊತ್ತಾಗುತ್ತೆ ಅವ್ರ ಮನ್ಸು ಎಂಥದ್ದು ಅಂತ. ನಿನ್ಗೊಂದು ವಿಷಯ ಗೊತ್ತಾ? ಅಪ್ಪಂಗೆ ಸುತಾರಾಮ್ ಇಷ್ಟ ಇಲ್ಲ, ಆದ್ರೆ ಸತ್ಯವತಿ ಅತ್ತೆ ದಬ್ಬಾಳಿಕೆಗೆ ಸುಮ್ಮನಿದ್ದಾರೆ. ನನಗೆ ಮಿಥುನ್ ಹಿಡಿಸಿದ್ದಾರೆ, ಅದಕ್ಕೆ ಸುಮ್ಮನಿದ್ದೀನಿ. ದೊಡ್ಡವ್ರ ಮಧ್ಯೆ ಏನೇನೋ ನಡೆದಿದೆ ತ್ರಿವೇಣಿ. ಇಲ್ದಿದ್ರೆ ಅಪ್ಪ ಅಂತ ವಸುಂಧರಾ ಅವ್ರನ್ನ ಬಿಟ್ಟಿಡ್ತಾ ಇರಲಿಲ್ಲ. ಹೇಗೋ ಎಲ್ಲರೂ ಒಟ್ಟಿಗೆ ಇರೋ ಥರ ಆದ್ರೆ ಅಷ್ಟೇ ಸಾಕು. ನಮ್ಮೆಲ್ಲ ಆಸೆ ಈಡೇರಬೇಕು ಅಂತಿಲ್ಲ. ದೇವ್ರದ್ದು ಒಂದು ಕಾನೂನಿದೆ, ಅವನ ರೂಲ್ಸಲ್ಲಿ ಇದಕ್ಕೆಲ್ಲ ಪರ್ಮಿಟ್ ಇಲ್ಲ. ಅವನ ಪ್ರಕಾರ ಸಾತ್ವಿಕ್ ಅಣ್ಣನ ಮನೆಗೆ ಹೋಗೋ ದಾರಿ ಒನ್ ವೇ. ನಾವು ಹೋದ್ರೆ ನಮ್ಮನ್ನೆಲ್ಲ ಹಿಡಿದಾಕ್ತಾರೆ. ನನ್ನ ಎಂಗೇಜ್ಮೆಂಟ್ಗಾದರೂ ಸಾತ್ವಿಕ್ ಅಣ್ಣನ ಬರೋ ಹಾಗೆ ಮಾಡೋ ಸಂಜು. ತುಂಬ ಆಸೆ ಕಾಣೋ ಸಂಜು.
ಅಣ್ಣ, ಒಂದು 5 ನಿಮಿಷ ಮಾತಾಡಬೇಕಿತ್ತು. ಟೆಲ್ ಮಿ ಕ್ಯಾಡ್ಬರಿ. ಅಣ್ಣ, ಅಮ್ಮ ಮದುವೆ ಆಗಿ 31 ವರ್ಷ ಆಯಿತು. ನೀನು ಆಫೀಸಿಂದ ಬರ್ತಾ ಅಮ್ಮಂಗೇನಾದರೂ ಗಿಫ್ಟ್ ತರ್ತೀಯಾ? ಖಂಡಿತವಾಗ್ಲೂ ತರಲ್ಲ. ಇಷ್ಟೇ ಅಲ್ವಾ ಮಾತಾಡ್ಬೇಕಂತಿದ್ದು? ಅಮ್ಮಂಗೇನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿದ್ ನಾನು. ಆ ವಿಜಯ್ ರಾಜ್ಗೆ ಗಿಫ್ಟ್ ಕೊಡು, ಕರ್ಕೊಂಡು ಬಂದು ಆನಿವರ್ಸರಿ ಸೆಲೆಬ್ರೇಟ್ ಮಾಡು ಅಂತ ಹೇಳಿಲ್ವಲ್ಲ? ಪ್ಲೀಸ್ ಅಣ್ಣ. 31ನೇ ವರ್ಷದ ಸೆಲೆಬ್ರೇಷನ್ಸ್ಗೆ ಅರ್ಥ ಇಲ್ಲ. ಎವ್ರಿ ಆ್ಯನಿವರ್ಸರಿ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂಸ್. ಆದರೆ ಅಮ್ಮನ ಆ್ಯನಿವರ್ಸರಿಗಿಲ್ಲ. ಬೇಜಾರಾಗಿ ಬರ ಪುಟ್ಟ. ಗೋರಿ ಮೇಲೆ ಸುಂದರವಾದ ಬಿಲ್ಡಿಂಗ್ ಕಟ್ಟಿದ್ರು ಅದರಡಿ ಗೋಡಿ ಇದೆ ಅನ್ನೋ ಸತ್ಯ ಸಾಯಲ್ಲ ಶಾಲಿನಿ. ಬೇಡ ನಮಗೆ ಆ್ಯನಿವರ್ಸರಿ ಅಲ್ಲ. ಕೆಟ್ಟ ನೆನಪುಗಳನ್ನ ಕಣ್ಣೀರಲ್ಲೇ ಹೂತಾಕ್ಬಿಡ್ಬೇಕು. ಕೆಟ್ಟದನ್ನ ನೆನೆಸ್ಕೊಂಡ್ರೆ ಅದಕ್ಕೆ ಪಾಲಿಶ್ ಹಾಕಿ ಹೊಸ ಹೊಳಕ್ ಕೊಟ್ಟಂಗಾಗುತ್ತೆ. ಯಾವಾಗಲೂ ಅಪ್ಪನ ತಿಥಿ ಮಾಡಿದ್ದೀನಿ. ತಿಥಿ ಬೇಕಂದ್ರೆ ಮಾಡೋಣ, ಈ ಆ್ಯನಿವರ್ಸರಿ ಬೇಡ. ಅಮ್ಮಂಗೋಸ್ಕರ ಕೇಳ್ತಾ ಇದ್ದೀನಿ ಅಣ್ಣ. ಗಂಡ ಅಂತೂ ಬರಲ್ಲ, ಮಕ್ಕಳಿದ್ದೀವಿ. ಅಮ್ಮಂಗೂ ಆಸೆ ಇರುತ್ತಲ್ವಾ, ಮಕ್ಕಳು ಬಂದು ಬಾಯಿ ಸಿಹಿ ಮಾಡ್ತಾರೆ ಅಂತ. ಅಣ್ಣ, ಅಮ್ಮನೇ ನಮಗ್ ಪ್ರಪಂಚ. ಪ್ರಪಂಚ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಲ್ವಾ? ಅಮ್ಮ ಅಂದರೆ ದೇವರು, ಮಕ್ಕಳು ಸಾಧಾರಣ ಮನುಷ್ಯರು. ಆ ದೇವ್ರಿಗೆ ಸಂತೋಷಪಡಿಸೋ ಯೋಗ್ಯತೆ ಶಕ್ತಿ ನಮಗಿಲ್ಲ. ಸಂಬಂಧನೇ ಮುರಿದು ಬಿದ್ದಿದೆ, ಅದರ ಆಚರಣೆಗೆ ಈಗ ಅರ್ಥ ಇಲ್ಲ. This broken marriage has delivered no happy moments. ಸುಳ್ಳು ಹೇಳಿ ಮತ್ತೆಲ್ಲಿಗೋ ಹೋಗಿದ್ದಾನೆ ಅಂತಂದ್ರೆ ಅದ್ರ ಹಿಂದೆ ಹೇಳಕ್ಕಾಗದೇ ಇರೋ ಸತ್ಯ ಇದೆ ಅಂತ ಅರ್ಥ. ಆಫೀಸ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಮತ್ತೆಲ್ಲಿಗೋ ಹೋಗಿದ್ದಾನೆ ವಿಜಯ್. ಇನ್ನು ಯಾಕೆ ವಿಚಾರಿಸಿಲ್ಲ ನೀನು? ಸಡ್ಲ ಬಿಡಬೇಡ ಹೇಮಾ, ಸಂಸಾರದ ರಥ ಹಳ್ಳಕ್ಕೆ ಬೀಳತ್ತೆ. ನಿಜವಾಗ್ಲೂ ಕೇಳಬೇಕು ಅಂತಾನೆ ಇದ್ದೆ, ಅದಕ್ಕೆ ಸಮಯ ಸಿಗ್ಲಿಲ್ಲ. ಸಮಯ ಸಿಗೋದಿಲ್ಲ, ಕಳೆದು ಹೋಗ್ತಾ ಇರತ್ತೆ. ಕೇಳಬೇಕು ಅಂತಾನೆ ಇದ್ದೆ, ಅದಕ್ಕೆ ಅಷ್ಟರಲ್ಲಿ ಸುಮಿತ್ರಾ ಬರ್ಲಿಲ್ವಾ? ಆಮೇಲೆ ನನ್ಗೆ ಅಡುಗೆ ಕೆಲಸ ಇರ್ಲಿಲ್ವಾ? ತಟ್ಟಿ ಕಣೆ ನೀನು. ಅಡುಗೆ ಅಲ್ಲ ಮುಖ್ಯ, ಗಂಡನ ಹೆಜ್ಜೆ ಗುರುತು 100 ಕಿಲೋಮೀಟರ್ ದೂರದಲ್ಲಿದ್ರು ಅದು ಹೆಂಡತಿ ಕಣ್ಣಕ್ಕೆ ಕಾಣ್ತಾ ಇರಬೇಕು. ಕೇಳಬೇಕಾಗಿತ್ತು ನೀನು. ನೋಡು ಹೇಮಾ, ತ್ರಿವೇಣಿ ಮದುವೆಗೆ ಏನಾದ್ರೂ ತೊಂದರೆ ಆಯ್ತೋ ನಾನು ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ. ಮರ್ಯಾದೆ ಹೋಗೋದು ನಂದು. ಸುಮಿತ್ರಾ ಎಂಥವಳು ಅಂತ ನಿನಗೆ ಗೊತ್ತಿಲ್ಲ ಹೇಮಾ. ಅವಳು ಎಷ್ಟು ಒಳ್ಳೆಯವಳೋ ಅಷ್ಟೇ ಕೆಟ್ಟವಳು ಕೂಡ. ಓ, ಕೊನೆಗೂ ಬಂದ್ಯಾ ವಿಜಯ್? ತ್ರಿವೇಣಿ ಮದ್ವೆ ವಿಚಾರನೆ ಮಾತಾಡ್ತಾ ಇದ್ವಿ. ಜವಳಿ ಅವನು ಬರ್ತೀನಿ ಅಂತ ಹೇಳಿದಾನೆ, ನಾನಿನ್ ಬರ್ತೀನಿ. ಮಿಥುನ್ ತ್ರಿವೇಣಿಗೆ ಏನಾದರೂ ಕಾಲ್ ಮಾಡ್ತಾನ? ಒಳ್ಳೆ ಹುಡುಗ. ಆ ಸುಮಿತ್ರಮ್ಮನೇ ಸ್ವಲ್ಪ ಜೋರು. ನನಗೆ ತ್ರಿವೇಣಿ ಮದುವೆ ವಿಚಾರದಲ್ಲಿ ಏನಾದರೂ ಆತಂಕ ಇದೆ ಅಂದರೆ ಅದು ಸುಮಿತ್ರಮ್ಮಂದೇ. ಹೇಗಿದ್ದಾರೆ? ಯಾರು ಸುಮಿತ್ರಮ್ಮನ? ಅಲ್ಲ, ಮತ್ತಿನ್ಯಾರು? ನೀವು ನಿನ್ನೆ ಆಫೀಸಲ್ಲಿ ಇರ್ಲಿಲ್ಲ ಅಲ್ವಾ? ಅಮ್ಮ, ಒಂದು ಕೊರಿಯರ್ ಬಂದಿದೆ, ನಿನ್ನ ಹೆಸರಲ್ಲಿದೆ. ಕೊರಿಯರಾ? ನನ್ನ ಹೆಸರಲ್ಲಿ ಯಾರೋ ಕಳಿಸ್ತಾರೆ? ಯಾರು ಕಳಿಸಿದ್ದು ಅಂತಿಲ್ಲ, ನಿನ್ನ ಹೆಸರಲ್ಲೇ ಇದೆ.
ನಾನು ವಸುಂಧರ ಇದ್ದಲ್ಲಿ ಹೋಗಿರಲಿಲ್ಲ ಹೇಮಾ. ಹೋಗಿದ್ರಿ. ಯಾಕೆ ಅಂದರೆ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿತ್ತು. ವಸುಂಧರನ್ ಜೊತೆ ಇದ್ದಾಗ ಕಾಲ್ಗಳು ಬಂದರೆ ತೊಂದರೆ ಆಗುತ್ತೆ ಅಂತ ಆಫ್ ಮಾಡ್ಕೊಂಡಿದ್ರಿ. ನೆಟ್ವರ್ಕ್ ಇರಲಿಲ್ಲ. ಓ, ವಸುಂಧರನ್ ಜೊತೆ ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಹೋಗಿದ್ರಾ? ಯಾವ ಬೆಟ್ಟದ ಮೇಲೆ ಇದ್ರಿ? ಅಸಂಬದ್ಧವಾಗಿ ಮಾತಾಡಬೇಡ. ಅಸಂಬದ್ಧವಾಗಿ ಆಡ್ತಿರೋದು ನೀವು ರೀ, ನಾನಲ್ಲ. ಮಗಳ ಮದುವೆ ಮುಂದಿದೆ ರೀ. ಇದೆಲ್ಲ ಬೇಕಾ ನಿಮ್ಗೆ ಈ ವಯಸ್ಸಲ್ಲಿ? ನಾನು ಅಲ್ಲಿಗೆ ಹೋಗಿಲ್ಲ. ಮೋಸ ಮಾಡ್ತಾ ಇದ್ದೀರಲ್ರಿ ಹೆತ್ತ ಮಗಳಿಗೆ. ವಿಜಯ್ ಎಲ್ಲಿ ಹೋಗಿದ್ದ ಅಂತ ನಾನು ಹೇಳ್ತೀನಿ. ಜಗಳ ಆಡಬೇಡಿ. ಛತ್ರ ನೋಡ್ಕೊಂಡು ಬಾ ಅಂತ ನಾನೇ ಕಳಿಸಿದ್ದೆ. ಹೌದಾ ಅತ್ತೆ? ನನಗೆ ಗೊತ್ತೇ ಇರಲಿಲ್ಲ. ಅನುಮಾನ ಪಡೋದು ದೊಡ್ಡ ವಿಷಯ ಅಲ್ಲ ಹೇಮಾ. ಆಯ್ತತ್ತೆ, ಅನುಮಾನ ಪಡಲ್ಲ. ಸಾರಿ ವಿಜಯ್, ಕಾಫಿ ತರ್ತೀನಿ. ಪದೇ ಪದೇ ಬಚಾವ್ ಮಾಡೋಕ್ಕಾಗಲ್ಲ ವಿಜಯ್. ತ್ರಿವೇಣಿಗೆ ಮದುವೆ ಆಗೋ ತನಕ ಸುಮ್ಮನಿದ್ಬಿಡು. ಇಲ್ಲ ಅಂದರೆ ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ಈ ಸರ್ವನಾಶಕ್ಕೆ ನೀನು ವಸುಂಧರ ಕಾರಣ ಆಗೋದು ಬೇಡ. ಏನಾಯ್ತಮ್ಮ? ಏನೂ ಇಲ್ವಲ್ಲ. ಮತ್ತೆ ಯಾಕೆ ಒಂಥರ ಇದೆಯಾ? ಹಾಗೇನೂ ಇಲ್ಲ ಸಾತ್ವಿಕ್. ಕೊರಿಯರ್ ಬಂದಾದ್ಮೇಲಿಂದ ನಿನ್ನ ಮೂಡ್ ಚೇಂಜ್ ಆಗಿದೆ. ಸತ್ಯ ಹೇಳು, ಏನಾಯ್ತು? ಅದು ವಾಚ್ ರಿಪೇರಿ ಕೊಟ್ಟಿದ್ನಲ್ಲ, ಆಗಿದೆಯೋ ಇಲ್ವೋ ಅಂತ ನೋಡ್ತಿದ್ದೆ. ಈ ವಾಚ್ನ ಯೂಸ್ ಮಾಡಿದ್ ನಾನು ನೋಡೇ ಇಲ್ವಲ್ಲ. ಎಲ್ಲಿತ್ತು ವಾಚು? ಈ ವಾಚು ಹೋದ ವರ್ಷನೇ ತಗೊಂಡಿದ್ದೆ. ಜಾಸ್ತಿ ಯೂಸ್ ಮಾಡಿರಲಿಲ್ಲ ಅಷ್ಟೇ. ಈಗ ರಿಪೇರಿ ಆಗಿಲ್ವಾ? ಆಫೀಸಿಂದ ಬರುವಾಗ ರಿಪೇರಿ ಮಾಡಿಸ್ಕೊಂಡ್ಬರ್ತೀನಿ. ಬಟ್ ಇಲ್ಲ, ಸರಿ ಇದೆ ಈಗ. ನಿಂಗೆ ಆಫೀಸ್ಗೆ ಹೊತ್ತಾಯ್ತು, ನೀ ಹೋಗು. ಸರಿ, ಹೋಗಿ ಬರ್ತೀನಿ. ಮಿಥುನ್ಗೆ ಮ್ಯಾಚಿಂಗ್ ಸೂಟ್ ಸಿಕ್ಕಿರ್ಬೇಕಲ್ಲ? ಸಿಕ್ತು. ನಾವು ಮತ್ತೆ ಯಾಕೆ ಬಂದ್ವಿ ಅನ್ನೋದಕ್ಕೆ ಕಾರಣ ಇದೆ. ಹೇಳಿ, ಯಾಕೆ ಬಂದ್ರಿ ಅಂತ ನಾವು ಕೇಳೋದು ಚೆನ್ನಾಗಿರಲ್ಲ. ನಮ್ ಕಡೆಯಿಂದ ಮದ್ವೆಗೆ ಒಂದಿಬ್ರು ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ. ಮದ್ವೆಗೆ ಯಾರ್ಯಾರು ದೊಡ್ಡ ಮನುಷ್ಯರು ಬರ್ತಾರೆ ಅಂತ ನಿಮಗ್ ಗೊತ್ತಾದ್ರೆ ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ಕೆ ನಿಮ್ಗೆ ಸುಲಭ ಆಗತ್ತಲ್ವಾ? ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಸುಮಿತ್ರಾ. ನಮ್ಮ ಕಡೆಯಿಂದನೂ ತುಂಬಾ ದೊಡ್ಡ ದೊಡ್ಡ ಮನುಷ್ಯರು, ಒಂದಷ್ಟು ಮಿನಿಸ್ಟರ್ಸ್ ಎಲ್ಲರೂ ಬರ್ತಾರೆ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿರತ್ತೆ ಅಂತ ನೋಡ್ತಾ ಇರು. ಮಾಡದೇ ಇರಲ್ಲ ನಮ್ಮ ಸತ್ಯವತಿ. ಇವಳನ್ನ ಶ್ರೀಲಂಕಾದಲ್ಲಿದ್ದಾನೆ, ಅವನು ಬರ್ತಿದ್ದಾನೆ. ಅವನಿಗೋಸ್ಕರ ಆದ್ರೂ ಇವಳ ಅರೇಂಜ್ಮೆಂಟ್ಸ್ ಮಾಡೇ ಮಾಡ್ತಾಳೆ. ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಸತ್ಯ. ಈ ಊರ್ನಲ್ಲಿರೋರೆಲ್ಲ ನಿನಗೆ ಗೊತ್ತಾ? ಈ ಊರ್ನಲ್ಲಿರೋರ್ಗೆಲ್ಲ ನಾವು ಗೊತ್ತು ಅಂದಮೇಲೆ ನಮ್ಗೆಲ್ರೂ ಪರಿಚಯ ಅಂತ ತಾನೇ ಅರ್ಥ. ಈ ಊರ್ನಲ್ಲೊಬ್ರು ದೊಡ್ಡ ಮನುಷ್ಯರಿದಾರಂತೆ. ನಮ್ ಕಡೆಯಿಂದ ಅವ್ರನ್ನ ಮದ್ವೆ ಕರೆಯೋಣ ಅಂತಿದ್ದೀನಿ. ಯಾರವರು? ಸೂಟ್ ಬದಲಾಸಕ್ ಹೋಗಿದ್ನಲ್ಲ ಆ ವ್ಯಕ್ತಿದೇ ಮಾತು. ಯಾರವರು? ಈ ಊರಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋರು? ನನಗೂ ಅದೇ ಆಶ್ಚರ್ಯ ಆಯ್ತು. ಅವ್ರಿಗೆ ನಿನ್ ಹೆಸರು ಹೇಳ್ದೆ, ಗೊತ್ತಿಲ್ಲ ಅಂದ್ಬಿಟ್ರು. ಅದ್ಯಾರು ಅಂತ ಹೇಳಿ. ಸಾತ್ವಿಕ್ ರಾಜ್.
ಗೊತ್ತಾ ನಿಮಗೆ ಸಾತ್ವಿಕ್ ರಾಜ್ ಯಾರು ಅಂತ? ಗೊತ್ತು. ಸಾತ್ವಿಕ್ ಯಾರು ಅಂದ್ರೆ ಸಾತ್ವಿಕ್ ಅಂದ್ರೆ ಸಿಂಗರ್ ಸಾತ್ವಿಕ್ ತಾನೇ ನೀನು ಹೇಳ್ತಾ ಇರೋದು? ಹೇಮಾ, ವಿಜಯ್ಗೆ ನೀನೇನೋ ಅರ್ಜೆಂಟಾಗಿ ಫೋನ್ ಮಾಡ್ಬೇಕಂತೆ. ಮಾಡಿ ಹೋಗು, ಏನಂತ ಕೇಳು. ಹೋಗು ಹೋಗು. ಅದು ದೇವರ ಮನೇಲಿ ಒಂಚೂರು ಕೆಲಸ ಇದೆ, ನೀವು ಕೂತಿರಿ, ನಾನು ಬಂದೆ. ಅಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೆ. ಒಂದು ನಿಮಿಷ ಬರ್ತೀನಿ ಸುಮಿತ್ರಾ. ಹೇಗೆ ಜಾರ್ಕೊಂಡ್ರಲ್ಲ. ಸಾತ್ವಿಕ್ ಹೆಸರು ಹೇಳಿದ ತಕ್ಷಣ ಒಬ್ಬೊಬ್ಬರೇ ಕಳ್ಳರ ಥರ ಜಾರ್ಕೊಂಡ್ರು. ನಮ್ಮ ಅನುಮಾನ ನಿಜ. ಸಾತ್ವಿಕಗೂ ಈ ಮನೆಗೂ ಏನೋ ಸಂಬಂಧ ಇದೆ. ಮದುವೆಗೆ ಮುಂಚೆ ಸಾತ್ವಿಕ್ಗೂ ಈ ಮನೆಗೂ ಏನು ಸಂಬಂಧ ಇದೆ ಅಂತ ಗೊತ್ತು ಮಾಡ್ಕೋಬೇಕು. ಅಣ್ಣ, ಇದೇನಿದು? ಇಲ್ಲಿಗೆ ತಂದೆ? ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ, ಅವಾಗ ಸಿಕ್ತು, ತಗೊಂಡ್ ಬಂದೆ. ಮತ್ತೆ ಇಲ್ಲಿವರೆಗೂ ರೂಮ್ ಕ್ಲೀನ್ ಆಗಿರ್ಲಿಲ್ವಾ? ಇತ್ತು ಅಣ್ಣ. ಇದ್ರಲ್ಲಿ ಏನಿದೆ ಗೊತ್ತಾ? ಗೊತ್ತಿಲ್ಲ ಕ್ಯಾಟ್ರಿ. ಅಣ್ಣ, ಇದ್ರಲ್ಲಿರೋದು ನಿನಗೂ ನನಗೂ ಸಂಬಂಧಪಟ್ಟಿದ್ದು. ಇದ್ರಲ್ಲಿ ಏನಿದೆ ಅಂತ ನೀನ್ ನೋಡಿದ್ರೆ ನೀನು ಪುಟ್ಟ ಸಾತ್ವಿಕ ಆಗ್ತೀಯ, ನಾನು ಗುಂಡಿ ಶಾಲಿನಿ ಆಗ್ತೀನಿ. ಚಿಕ್ಕ ವಯಸ್ಸಲ್ಲಿ ನೀನ್ ನನ್ನನ್ನ ಗುಂಡಿ ಅಂತ ರೇಗಿಸ್ತಿದ್ದೆ. ಈಗಲೇ ಪರವಾಗಿಲ್ಲ, ನೀನು ಚಿಕ್ಕ ವಯಸ್ಸಲ್ಲಿ 60 ಕಿಲೋ ಇದ್ದೆ. ಅಮ್ಮ, ನೀನು ನಾನು ಒಟ್ಟಿಗೆ ಆಟೋಲೇ ಹೋಗೋಕ್ಕಾಗ್ತಾ ಇರ್ಲಿಲ್ಲ. ಆಟೋ ಡ್ರೈವರು ಟೈರ್ ಪಂಕ್ಚರ್ ಆಗತ್ತೆ ಅಂತ ಭಯ ಪಡ್ತಿದ್ದ. ಅಣ್ಣ ಪ್ಲೀಸ್. ರೇಗಿಸಿದ್ರೆ, ತಮಾಷೆ ಮಾಡಿದ್ರೆ ಕೋಪ ಮಾಡ್ಕೋತೀಯ. ನೀನ್ ಕೋಪ ಮಾಡ್ಕೋತೀಯ ಅಂತ ನಾನು ಸುಮ್ಮನೆ ಇದ್ರೆ ಅಣ್ಣ ತುಂಬಾ ಸ್ಟ್ರಿಕ್ಟ್ ಅನ್ಕೋತೀಯ. ಹೋಗ್ಲಿ ಬಿಡು ಅಣ್ಣ. ಇಲ್ಲಿ ನೋಡು, ಹುಲಿ ಮುಖವಾಡ. ಜಾತ್ರೆಯಲ್ಲಿ ನೀನು ನನ್ನ ಎದುರಿಗೆ ತಗೊಂಡು ನನಗೆ ಹೆದರ್ಸಿದ್ದೆ. ಅಣ್ಣ, ಇದನ್ನೊಂದ್ಸರಿ ಹಾಕೋ, ನೀ ಹೇಗ್ ಕಾಣಿಸ್ತೀಯ ಅಂತ ನೋಡ್ಬೇಕು. ಹಾಕೋ ಅಣ್ಣ. ಯಾವುದೇ ಮುಖವಾಡ ಹಾಕೊಂಡ್ರು ಕೆಲವೊಂದು ಮನಸ್ಸಿಂದ ಮರೆಯಾಗಲ್ಲ. ಅಣ್ಣ, ಬೇಜಾರಾಯ್ತಾ? ನೀನು ಇದನ್ನೆಲ್ಲ ತರಬಾರ್ದಾಗಿತ್ತು. ಯಾವುದನ್ನು ಮರಿಬೇಕು ಅನ್ಕೋತೀವೋ ಅದೇ ಜಾಸ್ತಿ ನೆನಪಿಗೆ ಬರೋದು. ಚಿಕ್ಕ ವಯಸ್ಸಲ್ಲಿ ಆ ಮನುಷ್ಯ ಕೊಡಿಸಿದ ಆಟ ಸಾಮಾನುಗಳು ಇಲ್ಲಿವರೆಗೂ ನಮ್ಮನ್ನು ಆಟ ಆಡಿಸ್ತಾ ಇದೆ, ಸತಾಯಿಸ್ತಾ ಇದೆ. ಇದನ್ನೆಲ್ಲ ದೂರ ತಗೊಂಡೋಗಿ ಸುಟ್ಟಾಕ್ಬಿಡ್ಬೇಕು, ಇಲ್ದಿದ್ರೆ ನಮ್ಮನ್ನು ಸುಡ್ತಾ ಇರುತ್ತೆ. ಆ ಮನುಷ್ಯನಿಗೋಸ್ಕರ ನಾವು ಸಂತೋಷವಾಗಿದ್ದ ಕ್ಷಣಗಳನ್ನ ನೆನಪಿಸ್ಕೊಂಡು ನಾವ್ಯಾಕೆ ಸಂತೋಷವಾಗಿರಬಾರ್ದು? ನಾವು ಆಟ ಆಡಿದ್ದು, ಬೇಕು ಅಂತ ಮಳೆಲ್ ನೆಂದು ಅಮ್ಮನ ಹತ್ರ ಏಟ್ ತಿಂದು ಮುದ್ದು ಮಾಡಿಸ್ಕೊಂಡಿದ್ದು, ಅದನ್ನೆಲ್ಲ ನೆನಪಿಸ್ಕೋ. ನೆನ್ಸ್ಕೋಬೋದು. ಚಿಕ್ಕ ವಯಸ್ಸಲ್ಲಿ ಇನ್ನೂ ಒಳ್ಳೊಳ್ಳೆ ಕ್ಷಣಗಳನ್ನ ಕಳಿಬೋದಾಗಿತ್ತು. ಆದರೆ ಅದನ್ನೆಲ್ಲ ಕಿತ್ಕೊಂಡು ಹೋದ್ನಲ್ಲ, ಅದು ನೆನಪಾಗತ್ತೆ. ಸಾರಿ ಅಣ್ಣ, ಡಿಸ್ಟರ್ಬ್ ಮಾಡಿದೆ. ಓಕೆ, ಗುಡ್ ನೈಟ್. ಗುಡ್ ನೈಟ್.